ಹಾಗಾಗಿ ಹೇಳಿದ್ದು ನೀನು ಹೋಗುವ ದಾರಿಯನ್ನ ತಲುಪಿಸುವಲ್ಲಿ ನಾವು ಸಹಾಯ ಮಾಡ್ತೇವೆ. ಜೀವನದಲ್ಲಿ ಆ ಧೈರ್ಯ ಮುಖ್ಯ. ನೋಡು, ಜೀವನದಲ್ಲಿ ಕಷ್ಟಗಳು ಬಂತು ಅಂತಾದ್ರೆ ಹೆದರುಕೊಳ್ಳುವ ಜೊತೆಗೆ ಅದನ್ನು ಎದುರಿಸಬೇಕು. ಕಾಡಲ್ಲಿದ್ದರೂ ಕುಣಿಯಬೇಕು ಎನ್ನುವ ದೃಷ್ಟಿಕೋನ ನಿನ್ನದು. ನಾವು ಕುಣಿದಿದ್ದೀವಲ್ಲ ಹಾಗಾಗಿ ಹೆದರು ಅಗತ್ಯ ಇಲ್ಲ. ನಮ್ಮ ಜೊತೆ ನೀನು ಬಂದೆ ಅಂತಾದ್ರೆ ಊರು ಸೇರಿಸ್ಬೋದು. ಅತ್ಲಾಗ ಕತ್ತಾಳಾಗ ಕತ್ತೈತಿ ನೇಸ್ರ ಆ ಕಡೆ ಹೋಗೋನಿ. ಆದ್ರೆ ನನ್ ಬಾಯಿಗೆ ತಡ್ಕಲಕ್ ಆಗ್ತಿಲ್ಲಲ್ರಿ, ನನಗೆ ಆಗ್ತಿಲ್ಲ. ಆದಷ್ಟು ಬೇಗ ನೀರಿನ ವ್ಯವಸ್ಥೆ ಆಗ್ಬೇಕಲ್ವಾ? ನಂಗೆ ಬಾಯಿಗೆ ಆಗ್ತಿದೆ. ಕುಳಿತುಕೊಳ್ಳಿ, ನೀರಿನ ವ್ಯವಸ್ಥೆ ನಾನು ಮಾಡ್ತೀನಿ. ಆದಷ್ಟು ಬೇಗ ತಗೊಂಡ ವೈಕುಂಠದಲ್ಲಿ ನೆಲೆಯಾಗಿರುವಂತ ನಮ್ಮನ್ನ ನಾವು ಭೂಲೋಕಕ್ಕೆ ನಾವು ಬೇಡನಾಗಿ ಉಳಿಬೇಕು ಅಂತ ಹೇಳಿದ್ರಿ. ಲಕ್ಷ್ಮೀನಾರಾಯಣರಂತ ನಾವು ಬೇಡರ ವೇಷವನ್ನು ಧರಿಸಿಕೊಂಡು ಇಲ್ಲಿಗೆ ಬಂದೆವು. ಬಂದದ್ದು ನಾವೇನು ಮೃಗಬೇಟೆಗ? ಖಂಡಿತ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ. ಇದೊಂದು ವೇಷ ಅಷ್ಟೇ. ಮನುಷ್ಯನಲ್ಲಿರುವ ಮೃಗತ್ವವನ್ನ ಬೇಟೆಯಾಡುವವರು ನಾವು. ಲಕ್ಷ್ಮೀನಾರಾಯಣರು ಜಗತ್ತನ್ನೇ ಪಾಲಿಸುವವರು ನಾವು. ಈಗ ಯಾಕೆ ಈ ರೂಪದಲ್ಲಿ ಬಂದಿದ್ದೇವೆ? ಆದ್ರೆ ನೀವು ಕರೆದಾಗ ನಾನು ಬಂದಾಗ ನನಗೆ ಆಶ್ಚರ್ಯ ಆಯ್ತು. ಈ ಹುಡುಗನನ್ನು ನೋಡಿ ಇವನಲ್ಲಿ ಈ ರೀತಿಯ ಮಮಕಾರವನ್ನಿತ್ತು ಅವನನ್ನ ಸಲಹುತ್ತಿದ್ದೀರಲ್ಲ, ಕಾರಣ ಏನು ಸ್ವಾಮಿ? ಬಲವಾದ ಕಾರಣ ಉಂಟು. ಏನು? ಈತ ಸಾಮಾನ್ಯನಲ್ಲ, ಮುಂದೆ ಈತ ಯುಗ ಪುರುಷನಾಗುವುದರಲ್ಲಿ ಅನುಮಾನವಿಲ್ಲ. ವಿಶಿಷ್ಟಾದ್ವೈತ ಎನ್ನುವ ಸಿದ್ಧಾಂತವನ್ನು ಲೋಕಕ್ಕೆ ಪಸರಿಸುವುದರ ಮೂಲಕ ದಾರಿಯನ್ನು ಬಿಟ್ಟು ಹೋಗುತ್ತಿರುವಂತಹ ಜನರನ್ನ, ಧರ್ಮದಾರಿಯನ್ನು ಬಿಟ್ಟು ಹೋಗುವಂತವರನ್ನು ಸರಿದಾರಿಯಲ್ಲಿ ತರಲಿಕ್ಕೆ ಈತನ ಮಾರ್ಗದರ್ಶನ ಅನಿವಾರ್ಯ. ಹಾಗಾಗಿ ನಾವು ಈ ರೂಪದಲ್ಲಿ ಬಂದು ಅವನಿಗೆ ತೋರಿಸಬೇಕಾದ ದಾರಿ ಕಟ್ಟಿಸಿದ್ದು. ಈಗಾಗಲೇ ರವಿ ಪೂರ್ವದಲ್ಲಿ ಉದಯಿಸುತ್ತಾ ಇದ್ದಾನೆ. ಮುಂದೆ ಏನಾಗ್ತದೆ ಅಂತ ವೈಕುಂಠದಲ್ಲಿ ನೋಡೋಣ. ಎಲ್ಲಿಯೂ ಕೂಡ ಬೇಡ ದಂಪತಿಗಳು ಕಾಣುತ್ತಾ ಇಲ್ಲ. ಏನು ಆಶ್ಚರ್ಯ ಇದು!
ನನ್ನ ಕಣ್ಣುಗಳಲ್ಲಿ ಕಂಡಂತಹ ಬೇಡ ದಂಪತಿಗಳು ಇದ್ದಕ್ಕಿದ್ದ ಹಾಗೆ ಮಾಯವಾಗಿದ್ದಾರೆ ಅಂತಂದ್ರೆ ಏನರ್ಥ ಇದಕ್ಕೆ? ಇದಲ್ಲವೇ ಭಗವಂತನ ಕೃಪಾ ಕಟಾಕ್ಷ. ನೋಡುತ್ತಿದ್ದಂತೆ ಈ ಕಾಡೆಲ್ಲ ನಾಡಾಗಿ ಕಾಣುತ್ತಾ ಇದೆ. ನನ್ನ ಪರಿಚಿತವಾದಂತಹ ಕಾಂಚಿ ನಗರ ಇದು. ಕಾಂಚಿಯ ನಗರದ ಪುಣ್ಯ ಸರೋವರದಿಂದ ನಾನು ನೀರನ್ನು ಕೊಂಡೊಯ್ದು ಆ ಮಾತಿಗೆ ಕುಡಿಸಿದ್ದೇನೆ ಅಂತಂದ್ರೆ ಆಕೆ ಜಗತ್ತಿನ ತಾಯಿಯಾದಂತಹ ಲಕ್ಷ್ಮೀದೇವಿಯೇ ಇರಬೇಕು. ಅವರಿಬ್ಬರು ಕಾಣದೇ ಇರುವಂತಹ ಈ ಹೊತ್ತಿನಲ್ಲಿ ತುಂಬಿರುವಂತಹ ಈ ಕುಂಭವನ್ನ ಕಾಂಚಿಯಲ್ಲಿರುವಂತಹ ವಿರಾಜಮಾನನಾದಂತಹ ವರದರಾಜ ಮಹಾಸ್ವಾಮಿಗೆ ಅಭಿಷೇಕ ಮಾಡುತ್ತೇನೆ. ಆ ವರದರಾಜನೇ ನನ್ನನ್ನು ಕಾಪಾಡು. ನಾರಾಯಣ ನಮೋ ವಿಲಾಸ ಉಲ್ಲಾಸ ಯಾವುದಕ್ಕೂ ಕೊರತೆ ಇಲ್ಲದಂತಹ ನಾಡು ನಮ್ಮ ಕಾಂಚಿ ನಾಡು. ರಾಜೇಂದ್ರ ಚೋಳನ ಮಗಳಾದಂತಹ ನನ್ನನ್ನ ವಾಸಂತಿ ಎನ್ನುವುದಾಗಿ ಕರೀತಾರೆ. ನೀವೆಲ್ಲ ಹೇಳುವಂತಹ ಮಾತು ಪ್ರತಿ ರೂಪಿಗೆ ಎಳೆಯಾದಂತವಳು ಈ ವಾಸಂತಿ ಎನ್ನುವುದಾಗಿ. ಹೆಣ್ಣು ಮಕ್ಕಳಿಗೆ ಹೊಗಳಿದ್ರೆ ಸಾಕಾಗ್ತದೆ, ರೂಪವೇ ಇರಬೇಕಂತಿಲ್ಲ, ಸುಮ್ಮನೆ ಹೇಳಿದ್ರು ಒಪ್ಪಿ ಬಿಡ್ತಾರೆ. ಆದರೆ ನಾನು ಹಾಗಲ್ಲ, ಹೇಳುವಂತಹ ಮಾತನ್ನ ಕೇಳಿಸ್ಕೊಂಡು ಒಪ್ಪುವವಳಲ್ಲ, ಕುಗ್ಗುವವಳಲ್ಲ. ಈ ವಾಸಂತಿಗೆ ರಾಜಕುಮಾರಿಯಾದರು ಮನಸ್ಸಿನಲ್ಲಿ ಬೇಸರ, ಇಂದ್ಯಾಕೋ ಎಲ್ಲಿಗಾದ್ರೂ ಹೋಗಬೇಕೆನ್ನುವಂತಹ ಹಂಬಲ ಬರ್ತಾ ಇದೆ. ಬರುವುದಕ್ಕೆ ನೀವು ಸಿದ್ಧರಿದ್ದೀರೇನೆ? ಉಪವನಕ್ಕೆ ಹೋಗೋಣವೇ? ಜಲಕ್ರೀಡೆ ಆಡೋಣವೇ? ಹೋಗುವುದಂತ ನೀವು ಯಾವಾಗಲೂ ಸಿದ್ಧರಾಗಿ ಇರ್ತೀರಿ. ಮನೆಯಲ್ಲಿರುವುದಂದ್ರೆ ಆಗುವುದಿಲ್ಲ. ಆದರೆ ಹೋಗ್ಬೇಕಾದ್ರೆ ನಾವು ಮಾತ್ರ ಹೋಗುವುದಲ್ಲ, ಹೋಗುವ ಪೂರ್ವದಲ್ಲಿ ಕೇಳಲಿಕ್ಕಲ್ಲ, ಅನುಮತಿಯಲ್ಲ, ತಂದೆಯವರ ಬಳಿ ಕೇಳಲಿಕ್ಕಲ್ಲ ಮಾತುಂಟು. ಹೆಣ್ಣಾದವಳು ಬಾಲ್ಯದಲ್ಲಿ ತಂದೆಯ ಅಧೀನ, ಯೌವನದಲ್ಲಿ ಪತಿಯ ಅಧೀನ, ಮುಪ್ಪಿನಲ್ಲಿ ಮಕ್ಕಳ ಅಧೀನ. ಹಾಗಿದ್ರೆ ಹೆಣ್ಮಕ್ಳಿಗೆ ಸ್ವಾತಂತ್ರ್ಯವೇ ಇಲ್ಲವೇ? ಕೇಳುವುದಂತೂ ಕೆಲವು ಹೆಣ್ಮಕ್ಳು ಹಾಗಲ್ಲ, ಸ್ವಾತಂತ್ರ್ಯ ಇಲ್ಲ ಅಂತಾರಲ್ಲ. ಹೆಣ್ಣು ಮಕ್ಕಳು ಅಮೂಲ್ಯವಾದವರು, ಅವರಿಗೆ ಯೋಗ್ಯವಾದಂತಹ ರಕ್ಷಣೆ ಬೇಕೆನ್ನುವ ಕಾರಣಕ್ಕಾಗಿ ಈ ಚೌಕಟ್ಟು. ಹೋಗುವ ಮನಸ್ಸಲ್ಲಿ ಜೀವನು ತಂದೆಯವರ ಬಳಿ ಅಪ್ಪಣೆಯನ್ನು ಕೇಳಿ ಬರ್ತೇನೆ. ಅದರಲ್ಲಿ ನೀವು ಸಿದ್ಧರಾಗಬೇಕು.
ಅತ್ಯಂತ ಉತ್ಸಾಹದಿಂದ ನವೆಲ್ಲರಿಗೂ ಕುಡಿ ಕುಡಿದು ಬರುತ್ತಾ ಇದ್ದೇನೆ. ಹೌದಪ್ಪ, ಏನೋ ಹೇಳಬೇಕೆಂದು ಓಡೋಡಿ ಬಂದಾಗಿದೆ. ನಿಜಪ್ಪ. ಏನದು? ಓ ಜನಕ, ಸದಾಕಾಲ ಈ ಅರಮನೆಯ 4 ಗೋಡೆ ಆವರಣದಲ್ಲಿ ಇದ್ದು ಇದ್ದು ಮನಸ್ಸಿಗೆ ಬೇಸರ ಆಗಿದೆಯಪ್ಪ. ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ಹೆಣ್ಣು ಮಕ್ಕಳಿಗೆ ಉಪಾಯ ಹೇಳಿ ಏನು? ನಮ್ಮ ಗೆಳತಿಯರನ್ನೆಲ್ಲ ಕೂಡಿಕೊಳ್ಳುವುದು, ಮಾತನಾಡುವುದು ಅಷ್ಟೇ ಅಲ್ಲ, ಹೇಳ್ತಾರೆ ನಮ್ಮನ್ನು ಆಶ್ಚರ್ಯ ಪಟ್ಟುಕೊಳ್ಳುವುದು, ಏನು? ಅಪಹಾಸ್ಯ ಮಾಡುವುದುಂಟು. ಈ ಹೆಣ್ಮಕ್ಳಿಗೆ ಮಾತು ಹೆಚ್ಚು ಅಂತ ಹಾ? ಅದು ಹೌದಾ? ಹೇಳ್ತಾರೆ, ಹೇಳೋರಿಗೆ ಗೊತ್ತುಂಟು. ನಮ್ಮ ಕಷ್ಟ ಸುಖವನ್ನು ನಾವು ಹಂಚಿಕೊಳ್ಳುವುದು ಒಂದು ಜಾಗ ಬೇಕಲ್ಲ, ನಮ್ಮವರಲ್ಲದೆ ಬೇರೆಯವರನ್ನ ಹೇಳಿಕ್ಕಾಗ್ತದ? ಇನ್ನು ಹೇಳ್ತಾರೆ, ಹೆಣ್ಮಕ್ಳು ಅಂದ್ರೆ ಒಂದ್ ಕಿವಿಲ್ ಕೇಳ್ತಾರೆ, ಗಂಡು ಮಕ್ಕಳು ಒಂದ್ ಕಿವಿಲ್ ಕೇಳ್ತಾರೆ, ಇನ್ನೊಂದು ಕಿವಿಲ್ ಬಿಡ್ತಾರೆ. ಹೆಣ್ಮಕ್ಳು ಹಾಗಲ್ಲ, 2 ಕಿವಿಲ್ ಕೇಳ್ತಾರೆ, 3 ಬಾಯಲ್ಲಿ ಇಲ್ಲ. ಹೆಂಗೆ ಮಾತು ಹೆಚ್ಚು ಅಂತ ಹೇಳು. ಕೇವಲ ಮಾತಿನಲ್ಲಿ ಮನಸ್ಸಿಗೆ ಸಮಾಧಾನ ಸಿಗುವುದಿಲ್ಲ. ಆ ಮಾತನ್ನು ಇಷ್ಟಪಡುವವಳು ಈ ವಸಂತಿಯಲ್ಲ ಎಂದು ನಿಂದು ನನ್ನ ಮನಸ್ಸಿನ ಬೇಸರವನ್ನು ಕಳೆಯುವುದಕ್ಕೆ ನಾನು ಏನು? ಗೆಳತಿಯರನ್ನು ಸೇರಿಕೊಂಡು ವನ ವಿಹಾರಕ್ಕೆ ಹೋಗುವುದಕ್ಕೆ ಹೊರಟು ಮಾಡಿದ್ದೀನಿ. ನೋಡಿ ಪರಿಸರ ಹೇಗಿದೆ, ಎಷ್ಟು ಬಿಸಿ ಹೆಚ್ಚಾಗಿದೆ. ಮರ ಎಲ್ಲ ಕಳೆದ್ರೆ ಹೀಗೆ ಆಗುವುದಂತ. ಕಡು ಬೇಸಿಗೆ, ತಾಪಮಾನ ಬಹಳಷ್ಟು ಹೆಚ್ಚಿದೆ. ಈ ಬೇಸಿಗೆಯ ಸಂದರ್ಭದಲ್ಲಿ ನೀರಾಟ ಆಡುವಂತಹ ಮನಸ್ಸಾಗಿದೆ ಅಪ್ಪ. ಅದಕ್ಕಾಗಿ ಇಲ್ಲಿ ಹೋಯ್ತು ಬಂದ್ಯಾ? ಅದಕ್ಕಾಗಿ ಒಂದು ಅವಳಿ ಬೇಕು. ಮನಸ್ಸಿನ ಬೇಸರ ನಿವಾರಿಸುವುದಕ್ಕಾಗಿ ಒಂದು ಮಾತು. ನಮ್ಮಂತವರಿಗೆ ಇರುವುದು ವನವಿಹಾರ, ಜಲಕ್ರೀಡೆ. ನಿನ್ನ ಆಸೆ ಸಹಜವಾಗಿದೆ, ಅದಲ್ಲ ಅಂತ ಹೇಳುವುದಿಲ್ಲ. ಸಂತೋಷವನ್ನು ನಾನು ಕಳುಹಿಕೊಡ್ತೇನೆ. ನಮ್ಮ ಅಮ್ಮನಿಗೆ ಹೋಗುವುದು, ಬೇರೆ ಹೋಗುವುದಿಲ್ಲ ನಾನು. ಅಲ್ವಾ? ಆದ್ರೆ ಒಂದು ಮಾತು, ನೀರಾಟ ಆಡು, ವನವಿಹಾರ ಮಾಡು. ಅದೇ ಆ ನೀರಾಟ ಸಂದರ್ಭದಲ್ಲಿ ಆ ಮರದ ಬೇಕಾದಷ್ಟು ಅಲ್ಲಿಯೂ ಸಮಸ್ಯೆ ಇಲ್ಲ. ನೀನು ಏನು ಬೇಕಾದ್ರೂ ಮಾಡು, ಎಲ್ಲಿಗೆ ಬೇಕಾದ್ರೂ ಹೋಗು. ಆ ನಮ್ಮ ಕೊಳದಲ್ಲಿರುವಂತಹ ಸಂಪಿಗೆ ಮರ ಇದೆಯಲ್ಲ, ಆ ಮರದ ಬಳಿ ಮಾತ್ರ ಹೋಗಬೇಡ. ಯಾಕೆಂದ್ರೆ ಅಲ್ಲಿ ಬ್ರಹ್ಮರಕ್ಕ ಸಹಿತಾನೆ. ಹಾಗಾಗಿ ಒಂದು ಸ್ಥಳವನ್ನು ಬಿಟ್ಟು ಬೇರೆ ಎಲ್ಲಿಗಾದ್ರೂ ಹೋಗು, ಮನಸ್ಸಿನ ಸಂತೋಷವನ್ನ ಈಡೇರಿಸಿಕೊಳ್ಳು. ಹೋಗಿ ತ್ವರಿತವಾಗಿ ಬಂದು ಸೇರಿದೆ ಉಪವನ. ತಡೆ ಯಾಕೆ? ನೋಡ್ಕೊಂಡು ಅಲ್ಲಿ ಕೊಳ ಕಾಣ್ತದೆ.
ಮಾತ್ರವಲ್ಲ, ನಮಗಿಷ್ಟ ಆಗುವ ಹಾಗೆ ಪ್ರಕೃತಿಯನ್ನು ನೋಡಿದ್ದೇವೆ, ಜಲಕ್ರೀಡೆಯನ್ನು ಮುಗಿಸಿದ್ದೇವೆ, ಶುಭ್ರವಾದ ಬಟ್ಟೆಯನ್ನು ಧರಿಸಿದ್ದೇವೆ. ಇನ್ನೇನು ಬೇಕು? ತಲೆಯ ಖಾಲಿಯಾಗಿದೆಯಲ್ಲ, ಒಳಗಲ್ಲ ಹೊರಗೆ. ಇದು ತುಂಬಿಸಬೇಕಾದ್ರೆ ಏನ್ ಬೇಕು? ಪರಿಮಳ ಸೂಸುವಂತ ಹೂಗಳು ಬೇಕು. ಕೊರತೆ ಉಂಟ ನೋಡಿ, ಎಷ್ಟೊಂದು ಹೂಗಳಿದ್ದಾವೆ ಈ ಉಪವನದಲ್ಲಿ. ಎಲ್ಲರೂ ಒಂದೇ ಕಡೆ ಹೋಗೋದು ಬೇಡ, ಒಂದೇ ಕಡೆ ಹೋಗಿ ಮಾತಾಡ್ತಿದ್ರೆ ಕೆಲಸ ಆಗುವುದಿಲ್ಲ. ಅದಕ್ಕಾಗಿ ನಾನೊಂದು ಕಡೆ, ಇನ್ನೊಂದು ಕಡೆ, ಇವಳೊಂದು ಕಡೆ, ನನಗಿಷ್ಟವಾದ ಹೂಗಳು. ಹೋಗಿ ಸಂತಿಗೆ ಮರಳು ಕಾಣಿಸ್ತಾ ಇದೆಯಲ್ಲ, ನಾನು ಆ ಕಡೆ ಹೋಗ್ತೇನೆ, ನೀವು ಯಾರು ಬರಬೇಡಿ, ನಾನು ಕರೆಯುವಂತೆ ಬರಬೇಡಿ. ಹೋಗಿ ಹೋಗಿ
ಸಂಪಿಗೆಯ ಮರದ ಹತ್ತಿರ ಹೋಗಬೇಡ ಎಂಬುದಾಗಿ ನನ್ನ ಮಾತನ್ನು ಧಿಕ್ಕರಿಸಿ ಸಂಪಿಗೆ ಮರದ ಬುಡಕ್ಕೆ ಹೋಗಿ ಸಂಪಿಗೆಯ ಹೂವನ್ನು ಕೊಯ್ದು ಬ್ರಹ್ಮ ರಾಕ್ಷಸನ ಉಪದ್ರವದಿಂದ ಇಂದು ಬಾಧೆಯನ್ನು ಬಾಧಿಸುತ್ತಾ ಇದ್ದಾರೆ. ಹಾಗಾದ್ರೆ ಇದನ್ನು ಪರಿಹರಿಸುವ ಮಾರ್ಗ ಎಂದು ಇದ್ದಾರಲ್ಲ ಮಂತ್ರವಾದಿಗಳು, ಬ್ರಹ್ಮ ರಾಕ್ಷಸನ ಬಿಡಿಸುವ ಮಂತ್ರವಾದಿಗಳು ಯಾರಾದರೂ ಅದನ್ನ ನೋಡ್ತಾ ಇದ್ದೆ. ನ್ಯಾಯ ಯಾರು ಗೊತ್ತಾಗ್ಲಿಲ್ವಾ? ನಾಯಿ ನಮ್ಮಲ್ಲಿದೆ ಬೇಕು. ನಿಮ್ದೇ ನಾಯಿ. ಏನೋ ನಾವು ಯಾರು ಅಂತ ಗೊತ್ತಾಗ್ಲಿಲ್ಲ. ನೀವೇ ಯಾರು ಅಂತ ಇಲ್ಲ ಗೊತ್ತಾಗ್ಲಿಲ್ಲ. ಮತ್ತಿನ್ಯಾರು ನೀವು ಗೊತ್ತೊಳಿಯುವುದು ಅದಲ್ವಾ? ಅಲ್ಲಿ ನಮ್ಮನೆ ಇಷ್ಟೆಲ್ಲ ನಾನು ತಯಾರಿ ಮಾಡ್ಕೊಂಡು ಬಂದು ಇನ್ನೂ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಇಲ್ಲಿ ಬಂದು ಮರ್ತೋದ್ರೆ ಕಷ್ಟ ಆಗುತ್ತಲ್ಲ, ನಾವು ಮಾತಾಡ್ಲಿಲ್ಲ. ಹೌದು ನಾವು ಸುಳ್ಳಲ್ಲ. ನೀವು ಯಾರು? ಮಂತ್ರವಾದಿಗಳ ವಂಶದವರು ಸ್ವಾಮಿ. ಹೌದಾ? ಊರು 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 ನಂಚಾರು ಅಂತ. ನಂಚಾರ? ಹೌದು ನಮ್ಮ ಊರು ಅಲ್ಲಿಂದ ಬಂದ ನಾವು. ನಮ್ಮ ಅಜ್ಜ ಮಂತ್ರವಾದಿ. ನೀವಲ್ವಾ? ನಾವಲ್ಲ. ನಮ್ಮ ಅಜ್ಜ ಮಂತ್ರವಾದಿ, ನಮ್ಮ ಅಪ್ಪ ತಂತ್ರವಾದಿ, ನೀವು ಕುತಂತ್ರವಾದಿ, ನಾವು ಯಂತ್ರವಾದಿಗಳು. ಯಂತ್ರವಾದಿಗಳು. ನಾವು ಯಂತ್ರವಾದಿಗಳು. ಯಂತ್ರ ಮಂತ್ರ ತಂತ್ರ ಅಂತ ಹೇಳೋದಿಲ್ವಾ? ನಾವು ಯಂತ್ರವಾದದಲ್ಲಿ ಇದ್ದೇವೆ. ಹೌದಾ? ನಿಮಗೇನಾದ್ರೂ ಸಮಸ್ಯೆ ಉಂಟೋ ನಿಂತಲ್ಲೇ ಪರಿಹಾರ. ಸ್ವಲ್ಪ ಹೊಗೆ ಉಂಟು. ನಾವು ಬರುವಾಗಲೇ ಹೊಗೆ. ನಾವು ಎಲ್ಲಿ ಯಾರ್ಯಾರನ್ನು ಹೊಗೆ ಹಾಕಬೇಕು ಅಂತಾನೆ ಹೊರಟವರು. ಇನ್ನು ನಮ್ಮಲ್ಲಿ ಕೆಲವರೆಲ್ಲ ಬರುವವರು ಇದ್ದಾರೆ. ಯಾಕೆ ಆದ್ರೆ ನಾವೊಂದು ನ್ಯಾಯಾಧೀಶರಿದ್ದ ಹಾಗೆ ಸ್ವಾಮಿ. ಯಾಕೆ ಗೊತ್ತಾ? ನೀವೇನಾದ್ರೂ ಕೇಳುವ ಲೆಕ್ಕದಲ್ಲಿ ಇದ್ದೀರಾ ಅಥವಾ ನೀವೇನಾದ್ರೂ ಲಿಂಬೆಣ್ಣೆ ಬಿಡಬೇಕಾಗಲ್ಲ? ಮೊನ್ನೆ ಒಂದು ವ್ಯವಸ್ಥೆ ಮಾಡ್ಕೊಂಡು ಬಂದಿದ್ದೀರಿ. ನಾನೇ ಮಾಡಿದ್ದಲ್ವಾ? ವಶೀಕರಣ ಆಗುದಿಲ್ಲ ಅಂತ ನಮ್ಮಲ್ಲೇ ಬಂದಿದ್ದೀರಿ. ಅದು ನಾನು ಬೇಡ, ನನ್ನ ಶಿಷ್ಯನಲ್ಲಿ ಹೋದ್ರಿ. ಏನೋ ಆಗಿದೆ ವ್ಯವಸ್ಥೆ. ಯಾವ್ದು ಒಡ್ಡಿಲ್ಲ? ಹಾಗೆ ನಮ್ಮಲ್ಲಿ ಕೆಲವರು ವಶೀಕರಣಕ್ಕಂತ ಬರುವವರು ಇದ್ದಾರೆ. ಸ್ತ್ರೀ ವಶೀಕರಣ, ಪುರುಷ ವಶೀಕರಣ, ಎಂತದರು ಬೇಡಪ್ಪ, ಅದೆಲ್ಲ ನಾವಲ್ಲ. ಯಾಕೆ ರಸ್ತೆ ಬದಿಯಲ್ಲಿ ನಾಮಫಲಕವನ್ನು ಹಾಕುವವರು ನಾವು ಹಾಗಲ್ಲ. ರಾಜಮಂತ್ರವಾದಿ ಅಂತ ಸಣ್ಣದ ಕೆಲವು ಜನ ನಾವೆಲ್ಲವೇ ಅಲ್ಲ. ಯಾಕೆ ನಾವು ಒಂಥರ ನ್ಯಾಯಾಧೀಶರಿಂದ ಹಾಗೆ ಅಥವಾ ರಾಜರಿಂದ ಹಾಗೆ ಅಂತ. ಹೌದು. ಯಾಕೆ ನ್ಯಾಯಾಧೀಶರು? ನಾವು ನೀವು ನಮ್ಮಲ್ಲಿ ಬಂದು ದೂರು ಕೊಡ್ತೀರಿ, ಅವನು ನಮ್ಮ ಮನೆ ಗೋಡೆ ತೆಗೆದಿದ್ದಾನೆ, ಅವನ ಮನೆ ತೆಗಿಬೇಕು ಅಂತ ಅಲ್ವಾ? ನ್ಯಾಯಾಧೀಶರು ಏನು ಮಾಡ್ತಾರೆ? ನ್ಯಾಯಾಧೀಶರಿಗೆ ದೂರು ಕೊಟ್ಟಾಗ ಒಬ್ಬನಿಗೆ ಸುಣ್ಣ ಒಬ್ಬನಿಗೆ ಬೆಣ್ಣೆ ಆಗುದಲ್ವಾ? ಹಾಗಾದ್ರೆ ಅವರ ತೀರ್ಮಾನವನ್ನು ಒಪ್ಪಿಕೊಳ್ತಾರೆ. ನಾವು ಮಾಡಿದಾಗ ನೀವು ಬಂದು ನಮ್ಮನ್ನು ದೂರು ಕೊಟ್ರೆ ನಿಮ್ಮ ಮನೆ ಉಳಿಬೇಕಾ ಅವ್ರ ಮನೆ ತೆಗಿಬೇಕು ಅಲ್ವಾ? ಹಾಗೆ ಹಾಗಾದ್ರೆ ಆ ಸ್ಥಾನದಲ್ಲಿ ರಾಜರು ಹಾಗೆ ಒಂದು ತೀರ್ಮಾನ ಮಾಡ್ತಾರೆ. ನಮ್ಮ ತೀರ್ಮಾನವೇ ಕೊನೆ. ಹಾಗೆ ಬಹಳ ಪ್ರಚಾರದಲ್ಲಿದ್ದೇವೆ. ಮತ್ತೆ ನಮ್ಮದೇನು ದೈವಭೂತಗಳೇನು ಇದೆಯಾ? ಕಲ್ಕುಟ್ಟ, ಪಂಜುರ್ಲಿ, ವರ್ತೆ, ಮನಸಾವೇರಿ, ಮುನ್ನಂತಾಯ ಕ್ಷೇತ್ರವೆಲ್ಲ ನಮ್ಮ ಕೈಯೊಳಗೆ ಸ್ವಾಮಿ. ಇದ್ರೊಳಗೆ ಎಷ್ಟು ಉಪ್ಪು ಗೊತ್ತುಂಟ? ನೀವು ಈ ಕಾರ್ಯಕ್ರಮ ಆಗೋದ್ರೊಳಗೆ ಎದ್ದು ಹೋಗಿದ್ದಾಗ ನಾನು ತಡೆ ದಿಗ್ಬಂಧನ. ಇವನನ್ನು ಮಾತ್ರ ಆಗುದಿಲ್ಲ, ಅವನು ಎಲ್ಲೆಲ್ಲಿ ಎದ್ದೆದ್ದು ಕೊಡ್ತಾನೆ. ನಿಮ್ಮನ್ನು ಬೇಕಾದ್ರೆ ದಿಗ್ಬಂಧನ ಮಾಡ್ತಾನೆ. ನಾನೇ ಒಂದು ಬೀಜ ಮಂತ್ರ ಕೊಟ್ಟಿದ್ದೇನೆ, ಅದ್ರ ಜಪ ಮಾಡ್ತಾ ಇದ್ದಾನೆ. ಹಾಗಾಗಿ ನಮ್ಮ ಕೈ ಸಿಕ್ಕುದಿಲ್ಲ ಅವ. ಹಾಗೆ ಯಾರು ಏನಂತೆ ಅರಮನೆಯಿಂದ ಕರೆ ಬಂದಿದೆ. ಸಣ್ಣ ಸಣ್ಣದೆಲ್ಲ ನಿಮ್ಮಂತ ವ್ಯವಹಾರ ಅಲ್ಲ. ಇನ್ನೇನು ಅರಮನೆಯವರಿಗಾಗಿದ್ದಾರೆ.
ಹಾಗೆ ಏನು ನಮ್ಮನ್ನ ಅರಮನೆ ಗಡಿಯಲ್ಲಿ ಬರ್ಲಿಕ್ಕೆ ಹೇಳಿದ್ದೀರಿ. ಹೌದು. ಅಲ್ಲಿ ಉಚ್ಚಾಟನೆ ಕೂತು ನೋಡಿ ಬಂದಿದ್ದೇನೆ. ಏನು ವಿಶೇಷ? ವಿಚಾರ ತಿಳಿದಿದ್ದೀರಲ್ಲ, ಏನು? ಮಗಳಾದ ವಾಸಂತಿಗೆ ಹಾ. ಬ್ರಹ್ಮರಾಕ್ಷಸರಿಂದ ತೊಂದರೆ. ಬ್ರಹ್ಮರಾಕ್ಷರಿಂದ ತೊಂದರೆಯ? ಸಂತೋಷ ಆಗಿದೆ. ಅಲ್ಲ ನಮ್ಮನ್ನ ಯಾಕೆ ಕರೆದು ಅಂತ ಈ ಸಣ್ಣ ಕೆಲಸಕ್ಕೆಲ್ಲ ನಾವು ಬರುವವರಲ್ಲ. ನೀ ಬ್ರಹ್ಮರಾಕ್ಷ, ನಾನು ನನ್ನ ಶಿಕ್ಷಣ ಕಳಿಸ್ತಿದ್ದೆ, ಅವನಿಗೆ ಬರಲಿಲ್ಲ. ಇದು ಹೋದವ ನೀವೇ ಬಂದಿದ್ರಲ್ಲ, ನಮ್ಮ ಮಹಾಭಾಗ್ಯ ಎಂಬುದಾಗಿ ಗ್ರಹಿಸಿದ್ದೇನೆ. ಹಾ, ಈಗ ಬ್ರಹ್ಮರಾಕ್ಷದಿಂದ ತೊಂದರೆ ಉಂಟು. ಆ ಬಾಧೆಯನ್ನು ತಿಳಿಸಬೇಕು. ಹೆಚ್ಚು ಕಡಿಮೆ ಆಯ್ತಾ ಹಾಗೆ? ಮೂಲ ಮಂತ್ರ ಎಲ್ಲ ಮರ್ಕೊಳ್ತು. ಕಡಿಮೆ ತಂದಿದ್ದೀರಾ? ಈಗ ವಿಷಯ ಅಂತ ಬ್ರಹ್ಮರಾಕ್ಷದಿಂದ ಅಲ್ವಾ? ಸುಮಾರ ಅದು ಬ್ರಹ್ಮರಾಕ್ಷಸನ ಮಂತ್ರ ನೆನಪು ಮಾಡ್ಕೊಳ್ತಿರುವಾಗ ದಾರ ತಪ್ಪಿಗಳು. ಈಗ ಬ್ರಹ್ಮರಾಕ್ಷಸ ಹಾಗಾದ್ರೆ ಬ್ರಹ್ಮರಾಕ್ಷಸರು ಓಡಿಸುವುದು ಅಥವಾ ದಿಗ್ಬಂಧನವನ್ನು ಬಿಡಿಸುವುದು ನನಗೆ ಸಮಸ್ಯೆ ಅಲ್ಲ. ಅದಕ್ಕೂ ಮುಂಚಿತವಾಗಿ ನಿನ್ನಿಂದ ಒಂದಿಷ್ಟು ಕೆಲಸ ಆಗಬೇಕು. ಏನು? ನನಗೆ ಸದಾ ತುರಿಯಲ್ಲಿ 150 ಹೆಣ್ಣು ಕಪ್ಪೆ, 50 ಗಂಡು ಕಪ್ಪೆ ಬೇಕು. ಒಟ್ಟಿಗೆ 200. ಒಟ್ಟು 200. ಈಗ 200 ಕಪ್ಪೆಗಳನ್ನ ಬೇಕಾದ್ರೆ ಸಂಗ್ರಹಿಸಿ ತಂದು ಕೊಡ್ತೇನೆ. ಆದ್ರೆ 105 ಹೆಣ್ಣು ಕಪ್ಪೆ ಅಂತ ಕಂಡು ಹಿಡಿಯುವುದು ಹೇಗೆ? ನೀನು ಮೊದಲು 150 ಹೆಣ್ಣು ಕಪ್ಪೆ ತೆಗಿ, ಆವಾಗ ನಿನಗೆ 50 ಗಂಡು ಕಪ್ಪೆ ಉಳಿತದಲ್ವ ಮಾಡ. ದಿನದಲ್ಲಿ 200 ಕಪ್ಪೆ 150 ಗಂಡು ಕಪ್ಪೆಯನ್ನು ಬೇರ್ಪಡಿಸು, 50 ಗಂಡು ಕಪ್ಪೆ ಮುಗಿದು ಹೋಯ್ತಲ್ಲ. ಹಾಗೆ ಅಪಮಾರ್ಗ ಒಂದು ಹೊರೆ ಸವಿತದ್ದು. ನಮಗೆ ಕೆಲವೆಲ್ಲ ನಿಮ್ಮ ಭಾಷೆ ಅರ್ಥ ಆಗುದಿಲ್ಲ. ಅರ್ಥ ಆಗುದಿಲ್ಲ. ಕರಿನಾಯಿಯ ಬಾಲ, ಕರಿನಾಯಿ ಅಲ್ಲ, ಕರಿನಾಯಿಯ ಬಾಲವೇ ಬೇಕು. ಹಾಗಂತ ಆ ನಾಯಿ ಸಾಯ್ಬಾರ್ದು, ಬಾಲ ಮಾತ್ರ ಬೇಕು. ನಾಯಿ ಸಾಹೇಬ ಬಾಲ ಮಾತ್ರ ಬೇಕು. ಬಾಲ ಮಾತ್ರ ಬೇಕು. ಹೌದು ಹೌದು. ಆಮೇಲೆ ನಿಮ್ಮ ಕಾಗೆಯ ಉಗುರುಗಳು ಬೇಕು. ನಿಮ್ಮ ಕಾಗೆಯ ಉಗುರುಗಳು ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ರೆ ಆ ದಿಗ್ಬಂಧನಿಗೆ ಯಾವುದು ಆ ಬ್ರಹ್ಮರಾಕ್ಷಸ ಇಷ್ಟು ವ್ಯವಸ್ಥೆ ಮಾಡಿದ್ರೆ ಬ್ರಹ್ಮರಾಕ್ಷಸ ತೊಂದರೆ ತಗೋತೀನಿ. ಆ ಬಗ್ಗೆ ಯೋಚನೆ ಮಾಡುದು ಬೇಡ. ಯೋಚನೆ ಮಾಡುದು ಬೇಡ. ವ್ಯವಸ್ಥೆ ಮಾಡಿ ಎಲ್ಲ ವ್ಯವಸ್ಥೆ ಉಂಟು. ಮತ್ತೆ ಹೌದಲ್ಲ, ಈ ನಿನ್ನ 8 ದಿಕ್ಕಿನ ಬಾಗಿಲುಗಳನ್ನ ಮುಚ್ಚಬೇಕು. ಯಾಕೆಂದ್ರೆ ನಾವೆಲ್ಲ ನಾಯಿ ಕಪ್ಪೆ ಹೊಡೆಯುತ್ತದೆ. ಬಾಗಿ ಮುಚ್ಚುದು ವಿಷಯ ಸ್ವಲ್ಪ ಹೌದಾ. ಒಂದು ಬಾಗಿಲು ಮಾತ್ರ ತೆಗಿ, ನನಗೆ ಹೋಗ್ಲಿಕ್ಕೆ ಬೇಕಲ್ಲ. ನಾಯಿಗೆ ಹೆದರಿ ನನಗೆ ಹೋಗ್ಲಿಕ್ಕೆ ಬೇಕಲ್ಲ. ಹಾಗಾಗಿ 7 ಬಾಗಿಲನ್ನು ಒಂದು ಬಾಗಿಲು ತೆಗೆದಿರ್ಬೇಕು. ಹಾಗೆಯೇ ಇಷ್ಟೆಲ್ಲ ಆಗುವಾಗ ನೀನು ಸ್ನಾನ ಮಾಡಿ ಬರಬೇಕು. ಅದು ಮಾಡ್ತೇವೆ. ಆಮೇಲೆ ನಿನ್ನ ಧರ್ಮಪತ್ನಿ ಅವ್ರು ಇಲ್ಲೆಲ್ಲ ಬರ್ಲಿಕ್ಕೆ ಇಲ್ಲ. ಮಾಂತಿಕರೇ, ಬ್ರಹ್ಮ ರಾಕ್ಷಸ ಹಿಡಿದು ಇವರಿಗಲ್ಲ, ಇವ್ರ ಮಗಳಿಗೆ. ಇವರಿಗೆ ಹಿಡಿದಿದ್ರೆ ಇನ್ನೂ 150 ಅಲ್ಲ, 200 ಅಲ್ಲ, 500 ಕಪ್ಪೆ ಬೇಕಿತ್ತು. ಮೊದಲಿಗಾದ್ರೆ ಇನ್ನು 200 ಆಗ್ತಾ ಇದೆ. ಒಟ್ಟಿನಲ್ಲಿ ಇಷ್ಟು ವ್ಯವಸ್ಥೆ ಮಾಡ್ಬೇಕು. ನನಗೆ ಆದಷ್ಟು ಬೇಗ ಬ್ರಹ್ಮರಾಕ್ಷಸದ ತೊಂದರೆ ತಪ್ಪಿಸ್ಬೇಕು. ಹೌದು. ಇಲ್ಲಿ ಹಾಗಾದ್ರೆ ನಿನ್ನ ಮಗಳನ್ನ ಕರೆದು ನಾವು ತಯಾರಿ ಮಾಡ್ತೇವೆ. ಸಮಾಧಾನ. ಓ, ನಮ್ಗೆ ತಯಾರಿ ಆಗ್ಬೇಕಲ್ಲ.
ಮಕ್ಕಳು ಕೂಗಿದಾಗ ನನಗೆ ನೋಡಿದ್ರಾ ಬಾ ಸುಬ್ರಾಯ ಬಾ ಸುಬ್ರಾಯ ಸುಬ್ರಾಯ ಸುಬ್ರಾಯನ ಆಹ್ವಾನ ಮಾಡ್ತಾರೆ ದೈವ ಸುಬ್ರಾಯನ ಆಹ್ವಾನ ಮಾಡ್ತಾರೆ ಒಂದು ಬಲ್ ಹಾಕು ಸುಬ್ರಾಯ ಹೋದ್ನ ಇದ್ನ ಈಗ ಆಹ್ವಾನ ಮಾಡ್ತೇನೆ ಬ್ರಸ್ಪುರ 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 ಹೋರ ಹೋರ ಕೈ ಕಟ್ಟಬೇಡ ಆಹ್ವಾನ ಕೈ ಕಟ್ಟು ಈಗ ನನ್ನ ಕಾಮದಲ್ಲಿ ಮೊದಲೇ ಹೇಳಬೇಕು ಒಬ್ಬ ರಾಜ ಕೈ ಇದು ಶಾಸ್ತ್ರ ಇದು ಮಮತಾ ಇದು ಮಮತಾ ಮಮತಾ ಇಲ್ಲ ನಾನು ನಿಮ್ಮ ಮನೆಯಲ್ಲಿ ಒಂದು ಯಂತ್ರ ಉಂಟು ಆ ಯಂತ್ರವನ್ನು ತೆಗೆದು ಬಿಸಾಕು ಇಲ್ಲಾಂದ್ರೆ ಆವಾಜ ಆಗುದಿಲ್ಲ ಆ ಯಂತ್ರ ತೆಗಿ ಇದು ಪ್ರಥಮ ಪ್ರಯೋಗ ಅಲ್ಲ ಅಲ್ಲ ಇದಾದ ಮೇಲೆ ಬಹುಶಃ ಪ್ರಥಮ ಪ್ರಯೋಗ ಇದಾದ್ರೆ ಪ್ರಥಮ ಇನ್ನೂ ಆಗಲಿಲ್ಲ ಈಗ ಅಕ್ಕಪಕ್ಕದ ಮನೆಯವರೆಲ್ಲ ಕೇಳಲಿಕ್ಕೆ ಆರಂಭಿಸಿದ್ರು ಇದು ಹೇಗೆ ನೀನು ಒಳ್ಳೇದಾದದ್ದು. ಅವ ಸ್ವಲ್ಪ ದಿನ ಗುಟ್ಟಿಟ್ಟ, ಆಮೇಲೆ ಕಳ್ಕೊಳ್ಳಿಕ್ಕಾಗಲಿಲ್ಲ, ಹೇಳಿಬಿಟ್ಟ. ಇದು ಅಲ್ಲಿ ಕೂತಾರಲ್ಲ ಅರಳಿಕಾರದ ಮರದ ಕೆಳಗೆ, ಅವ್ರ ಗಡ್ಡದ ಒಂದು ಕೂದಲು ತಗೋ. ಇಡೀ ಊರವರೆಲ್ಲ ಇವ್ರ ಗಡ್ಡೆ ಕಿತ್ತರು. ಆಮೇಲೆ ಅವ್ರ ಮುಖದಲ್ಲಿ ಗಡ್ಡೆ ಬಿಡು ಚರ್ಮವೂ ಇಲ್ಲ. ಮಂತ್ರವಾದಿಗಳನ್ನೆಲ್ಲ ಇಂಥ ಉಪದ್ರ ಕರೆಸಿದ್ರೆ ಹೀಗೆ ಆಗುದು. ಹಾಗಾಗಿ ಅಷ್ಟನ್ನು ಯೋಚಿಸಿದೆ ನಾನು. ಸೂಕ್ತವಾದ ವ್ಯಕ್ತಿ ನೀವೇ ಎಂಬುದಾಗಿ ನಾನಿದ್ದೇನೆ, ಹಾಗಾಗಿ ನಾನಿದ್ದೇನೆ, ಹೆದರುವುದು ಬೇಡ. ನಂಬಿದ್ದೇನೆ. ಹೇಗಾದ್ರೂ ಮಾಡಿ ಬ್ರಹ್ಮರಾಕ್ಷಸರ ಒಪ್ಪಟ್ಟರು ಈಗಲೇ ಬ್ರಹ್ಮರಾಕ್ಷಸನನ್ನ ಮಂತ್ರವಾದಿ ಮಾತಾಡುವುದು
ಮಂತ್ರದಿಂದಲ್ವ? ನಾನು ಆಗಲ್ಲ. ಸುದರ್ಶನ ಮಂತ್ರವನ್ನ ಪ್ರಯೋಗ ಮಾಡಿ ನೇರ ಬ್ರಹ್ಮರಾಕ್ಷಸನನ್ನು ಮಾತಾಡಿ ರಾಜಕುಮಾರಿಯ ದೇಹವನ್ನು ಬಿಟ್ಟು ಹೋದರೆ ಒಳಿತು, ಇಲ್ಲವಾದರೆ ನನಗೆ ಮೋಕ್ಷ ಸಿಗದಾಗ ಬರುತ್ತದೆ. ನಿನ್ನ ಮನಸ್ಸಿನ ಇಷ್ಟ ಪ್ರಾಪ್ತಿಯಾದೀತು. ಮಹಾರಾಜ, ಈ ಊರಿನಲ್ಲಿ ನನಗಿನ್ನು ಮರ್ಯಾದೆ ಇಲ್ಲ. ಒಳ್ಳೆಯವರಿಗಂತೂ ಬೇಕು ಅಂತ ನಾನು ಈ ಬ್ರಹ್ಮರಾಕ್ಷಸನಿಗೂ ರಾಮಾನುಜ್ಞ ಬೇಕು ಅಂತಾದ್ರೆ ಮತ್ತೆ ನಾನಿದ್ದು ಏನ್ ಮಾಡ್ಲಿಕ್ಕೆ ಅವನನ್ನೇ ನಿಮ್ಮನ್ನ ಕರೆಸುವ ಬಹಳವಾದ ಕಾರಣ ಇದೆ. ಇದೋ ನೋಡಿ ನನ್ನ ಮಗಳಾದಂತ ವಾಸನೆ ಬ್ರಹ್ಮರಾಕ್ಷಸನ ಉಪದ್ರವದಿಂದ ಬೆಟ್ಟಾಗಿ ಹೋಗಿದ್ದಾರೆ. ಹಾಗಾಗಿ ನೀನೇ ಈ ಬ್ರಹ್ಮರಾಕ್ಷಸನನ್ನು ಭೋಗಗೊಳಿಸಬೇಕು ಎನ್ನುವುದಾಗಿ ಇಲ್ಲಿವರೆಗಾಗಿ ಕರೆಸಿದ್ದೇನೆ. ಬ್ರಹ್ಮರಾಕ್ಷಸನಿಂದಲೇ ಹೇಳಿ ಹೇಳಿ ಹೇಳಿಸಿ ರಾಮಾನುಜನಿಂದ ಮಾತ್ರ ಆಯಿತು. ಹಾಗಾಗಿ ನಿನ್ನ ಇಲ್ಲಿವರೆಗೆ ಬರಮಾಡಿ ಭೂಪತಿ ಶ್ರೀಪತಿಯ ಅನುಗ್ರಹ ಇರುವಾಗ ಯಾರು ಯೋಚನೆ ಮಾಡಬೇಕಾಗಿಲ್ಲ. ಶ್ರೀಮನ್ನಾರಾಯಣನ ಮಂತ್ರದಿಂದ ಸಮಸ್ತವನ್ನು ನಿವಾರಿಸಲಿಕ್ಕೆ ಸಾಧ್ಯ. ಸರ್ವರನ್ನು ಕಾಪಾಡುವಂತಹ ನಾರಾಯಣಾಷ್ಟಾಕ್ಷರ ಮಂತ್ರವನ್ನ ಜಪ ಮಾಡಿ ಈ ಬ್ರಹ್ಮರಾಕ್ಷಸನನ್ನು ಓಡಿಸ್ತೇನೆ. ಇದುವರೆಗೆ ನಿನ್ನನ್ನ ಬಾಧಿಸುತ್ತಿರುವುದು ಬ್ರಹ್ಮರಾಕ್ಷಸ, ಅದು ಈಗ ನಿನ್ನಿಂದ ಹೊರಟು ಹೋಗಿದೆ. ಹಾಗಾಗಿ ಈಗ ನೀನು ಮೊದಲಿನಂತೆ ಆಗಿದೆ. ಇದಕ್ಕೆಲ್ಲ ಕಾರಣ ಈ ರಾಮಾನುಜಾಚಾರ್ಯ. ಒಳ್ಳೆಯದಾಗಲಿ. ಜಗತ್ತನ್ನೆಲ್ಲ ಭಗವಂತನು ಕಾಪಾಡಿ. ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಸದಾ ಪೂಜೆ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಂ ಅವಿ.
ಗಾಯಗೊಂಡವ. ಒಂದು ಕಾಲದಲ್ಲಿ ಗುರುಕುಲದಲ್ಲಿ ಅಭ್ಯಾಸ ಮಾಡುತ್ತಾ ಇರುವಂತಹ ಸಂದರ್ಭ ಹುಲಿಯೊಂದರ ಗರ್ಜನೆ ಕೇಳಿಸಿದ್ದಂತೆ ಸಡನೆಂಬ ಯುವಕನಿಗೆ ಹೊಯ್ಸಳ ಎಂದು ಹೇಳಿದರಂತೆ. ಗುರುಗಳ ಆಜ್ಞೆಯನ್ನು ತಿಳಿದು ಆತ ಹುಲಿಯನ್ನ ಅಡ್ಡಾಡಿಸಿಕೊಂಡು ಹೋಗಿ ಹೊಡೆದು ಓಡಿಸಿದ್ದಾನಂತೆ. ಅಂತ ಕೆಚ್ಚದ ಯುವಕರಿದ್ದಂತ ಸ್ಥಾಪಿಸಿಕೊಂಡಂತ ಈ ಹೊಯ್ಸಳ ಸಾಮ್ರಾಜ್ಯ ತಂದೆಯಾದಂತಹ ಎರೆಯಿಂದ ವಲ್ಲಾಳರಿಂದ ನಮಗೆ ಬಂದ ಅಧಿಕಾರ ಅಣ್ಣನಾದಂತಹ ವೀರಬಲ್ಲಾಳನಿಂದ ಈಗ ಬಿಟ್ಟಿದೇವನಾದ ನನಗೆ ಲಭಿಸಿದೆ. ಕೇವಲ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ನಮ್ಮ ಕೀರ್ತಿ ಪತಾಕೆಯನ್ನು ಹಾರಿಸಿದವರು ಚೋಳರು ಚಾಲುಕ್ಯರನ್ನ ಹೆದರಿಸಿ ಓಡಿಸಿದವರು ನಾವು. ಆದ್ರೆ ಸಮಸ್ಯೆ ಇಲ್ಲ ಅಂತಲ್ಲ, ನಮ್ಮಲ್ಲೂ ಕೂಡ ಸಮಸ್ಯೆ ಉಂಟು. ಏನು? ಶ್ರೇಷ್ಠವಾದ ಗಜದಳವನ್ನ ನಿರ್ಮಿಸಿಕೊಂಡು ಎಲ್ಲರನ್ನ ಗೆಲ್ಲುತ್ತಾ ಬಂದವ. ಒಮ್ಮೆ ಮಾನಸಿಂಗನ ಮಗಳಾದಂತಹ ಶಾಂತರೆಯನ್ನ ಕಂಡು ಹೊನ್ನಾದೇವಿಗೆ ಪೂಜೆ ಸಲ್ಲಿಸಿ ಹಿಂತಿರುವಾಗ ಸಂದರ್ಭ ಅವಳ ನೃತ್ಯ ಸೇವೆಗೆ ಮನಸೋತು. ಅವಳಿಗೆ ಮನಸೋತು ಅವಳನ್ನ ಮದುವೆಯಾದೆ. ನಮ್ಮಿಬ್ಬರ ದಾಂಪತ್ಯದ ಪ್ರತೀಕವ ಎನ್ನುವಂತೆ ಮಗಳೊಬ್ಬಳಿಗೆ ಜನ್ಮವನ್ನ ಕೊಟ್ಟು. ಆದ್ರೆ ಏನು ಮಾಡೋಣ ಹೇಳಿ, ಹುಟ್ಟುತ್ತಲೇ ಆಕೆ ಮನೋರೋಗಿಯಾಗಿ ಹುಟ್ಟಿದಳು. ಇಲ್ಲಿಯವರೆಗೆ ಅದಕ್ಕೆ ಸಮಸ್ಯೆಗೆ ಪರಿಹಾರ ಸಿಕ್ಕಿದ್ದಿಲ್ಲ. ಏನು ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಸ್ವಾಮಿ ನಿಮ್ಮನ್ನ ಹುಡುಕಿ ನಾನು ಓಡಿ ಬಂದವಳು ನಾನು. ನಾನೇನೋ ಚಿಂತೆಯಲ್ಲಿದ್ದೆ. ಹೌದು, ಆ ಚಿಂತೆಯನ್ನ ಹೋಗಲಾಡಿಸಿದ್ರೆ ನಾನು ಉಪಾಯವನ್ನು ಹುಡುಕಿ ಬಂದಿದ್ದೇನೆ. ಚಿಂತೆಯನ್ನ ಹೋಗಲಾಡಿಸುವುದಕ್ಕೆ ಉಪಾಯ ಸ್ವಾಮಿ. ಏನದು? ಸ್ವಾಮಿ, ಹಾ, ನಮ್ಮ ಮಗಳಿನ ವಿಚಾರ ತಿಳಿದಿರುವುದೇ, ಅದರಲ್ಲಿ ಯಾವುದೇ ವ್ಯತ್ಯಾಸ ಕಂಡು ಬಂದಿಲ್ಲ. ಇಲ್ಲ, ಯಾವುದೇ ಪ್ರಯತ್ನ ಮಾಡಿದರೂ ಅದಕ್ಕೆ ಪರಿಹಾರ ಇಲ್ಲಿಯವರೆಗೆ ಸಿಗಲಿಲ್ಲ. ಹೌದು ಸ್ವಾಮಿ. ಸ್ವಾಮಿ, ತೊಂಡನೂರಿನ ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಅವರು ಮಹಾಮುನಿಗಳು ಇರುವರಂತೆ ಸ್ವಾಮಿ. ದೇವಾಲಯಕ್ಕೆ ನಾವು ಎಷ್ಟು ದೇವಾಲಯಕ್ಕೆ ಸಿಗಲಿಲ್ಲ ಹೇಳು. ನಾವು ಪೂಜಿಸಿದ ದೇವರು ಉಂಟ, ಎಲ್ಲಾ ದೇವರೆಲ್ಲ ಬೇಡಿಕೊಂಡದ್ದಾಯ್ತು. ಯಾವ ದೇವರಿಗೂ ಇನ್ನು ನಮ್ಮ ಮೇಲೆ ಕರುಣೆ ಬಂದಿಲ್ಲ. ಸ್ವಾಮಿ, ಆದರೆ ಖಂಡಿತ ಬರಬಹುದೆಂಬ ನಂಬಿಕೆ ನನ್ನ ಮನದಾಳದಲ್ಲಿ ಸ್ವಾಮಿ. ವಿಶ್ವಾಸ ನಿನ್ನಲ್ಲಿ ಏನದು? ಸ್ವಾಮಿ, ನಾನು ಕೇಳಿದಂತೆ ಮಹಾಮುನಿಗಳಲ್ಲಿ ಹೋದ್ರೆ ನಮ್ಮ ಕಷ್ಟ ಪರಿಹಾರ ಖಂಡಿತ ಸ್ವಾಮಿ. ಯಾವ ಮಹಾಮುನಿಗಳು? ನರಸಿಂಹ ಸ್ವಾಮಿ ದೇವಾಲಯದಲ್ಲಿ ಅವರು ಬಂದಿರುವರಂತೆ. ಹಾಗಿದ್ರೆ ಸಮಸ್ಯೆ ಇಲ್ಲ.
ಅವರನ್ನೇ ಇಲ್ಲಿಯವರೆಗೆ ಕರೆಸಿದ್ರಾಯ್ತಲ್ವಾ? ಅದು ಹಾಗಾಗಲಿಕ್ಕಿಲ್ಲ ಸ್ವಾಮಿ. ಹಾ ಅವರು ನಿಷ್ಠಾವಂತರು, ಹಾ ನಿಷ್ಠೆಯ ಕೈಗೊಂಡು ಅಲ್ಲೇ ಕುಳಿತಿರುವರು. ಹಾ ಬದಲಾವರು ಮರಳುವನ್ನೇ ನಿನ್ನ ನುಡಿಗೆ ಮಡದಿ ಶಾಂತಲೆ, ನೀನಾಡುವನು ಮಾತನ್ನು ಕೇಳಿದಾಗ ಸಂತೋಷ ಆಯಿತು. ಹೌದು ಸ್ವಾಮಿ. ಮರಳುಗಾಡಿನಲ್ಲಿ ಚಿಲುಮೆಯನ್ನು ಕಂಡ ಹಾಗಾಯಿತು. ಅಲ್ಲದೆ ಇದ್ರೆ ರಾಮಾನುಜರೆಂಬುವವರು ಬಂದಿದ್ದಾರೆ. ಎತ್ತಿಗಳು ಹೌದು ತೊಂಡನೂರಿನ ನಾರಸಿಂಹ ದೇವಾಲಯದಲ್ಲಿ ಇದ್ದಾರೆ. ಹೌದು ಸ್ವಾಮಿ. ಅವರು ಇಲ್ಲಿಗೆ ಬರುವುದಿಲ್ಲ, ನಾವಲ್ಲಿಗೆ ಹೋಗಬೇಕು. ಹೌದು ಹಾಗೆ ಆಗಬೇಕು. ರಾಜಾತಿಥ್ಯವಾಗಿ ಅವರನ್ನು ಇಲ್ಲಿಗೆ ಬರಮಾಡಿಕೊಂಡರೂ ಅವರು ಬರುವವರಲ್ಲ. ಅಲ್ಲ ಈಗ ಸಮಸ್ಯೆ ಇದ್ದದ್ದು ನಮಗಲ್ಲ, ಪರಿಹಾರ ಆಗಬೇಕಾದದ್ದು ನಮಗೆ. ಹಾಗಾಗಿ ತಡ ಮಾಡುವುದಲ್ಲ, ಹೂವು ಹಣ್ಣು ಕಾಯಿಗಳೊಂದಿಗೆ ಹುಡುಗಿಯ ಸಮೇತ